ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ವಿಡಿಯೋ ಮಧ್ಯದಲ್ಲಿ ಗ್ಯಾಪ್ ಆಯ್ತು. ಸ್ವಲ್ಪ ಮನೆಗೆ ಆಚೆ ಹೇಳಿದ್ನಲ್ಲ, ನಮ್ಮ ಇದನ್ನ ತೀರ್ಕೊಂಡಿದ್ದಾನೆ. ಸೊ ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಹೋಗೋ ದಿನ ಕಾರ್ಯಗಳು ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ಮಾಡ್ಕೊಂಡು ಅಲ್ಲ ಊರಿಗೆ ಹೋಗೋದು ಬರೋದು ತುಂಬಾ ಇದೇ ಆಯ್ತು. ಸೊ ಅದಕ್ಕೆ ಸ್ವಲ್ಪ ವಿಡಿಯೋ ಡಿಲೇ ಆಯ್ತು. ಈ ಮಧ್ಯದಲ್ಲಿ ಈ 1 ವೀಕಲ್ಲಿ ನನಗೊಂದು ಕಾಮೆಂಟ್ ಬಂದಿತ್ತು. ಆ ಕಾಮೆಂಟ್ ಏನಪ್ಪಾ ಅಂತಂದ್ರೆ, ಈಗ ನನ್ನ ಮೈದನ್ ತೀರ್ಕೊಂಡೆ ಅಂತ ಹೇಳಿದ್ನಲ್ಲ, ಒಬ್ರು ಪಾಪ ನನಗೂ ಕಾಮೆಂಟ್ ಮಾಡಿದ್ರು, ಅಮ್ಮ ನನಗೂ 2 years ಬೇಬಿ ಇದೆ. ಸೊ ನನ್ನ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ, ನಾನು ಏನ್ ಕೆಲಸ ಮಾಡ್ಬೇಕು ಅಂತ. ಏನ್ ಕೆಲಸ ಮಾಡ್ಬೇಕು ನನಗೆ ತೋರಿಸ್ತಾ ಇಲ್ಲ. ಅಂದ್ರೆ ಹಸ್ಬೆಂಡ್ ಹೋಗಿದ್ದ ಡಿಸ್ಟರ್ಬೆನ್ಸ್ ಅಲ್ಲೇ ಅವರು ಮೆಸೇಜ್ ನ ಮಾಡಿದ್ದಾರೆ. ನನಗೂ ಅರ್ಥ ಆಗ್ತಾ ಇದೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ, ಕೆಲವೊಂದ್ ಜನ ಇವಾಗ ನಮ್ಗೆ ಒಂದು ಹಸ್ಬೆಂಡ್ ತಮ್ಮ ಮನೇಲಿ ಒಂದು ಮನುಷ್ಯ ತೀರ್ಕೊಂಡ್ರೆ ಒಂಥರ ನಮ್ಗೆ ಮೂಡ್ ಆಫ್, ಎಲ್ಲರಿಗೂ ಒಂಥರ ಟೆನ್ಷನ್ ಅಲ್ಲೇ, ಒಂಥರ ಎಲ್ಲ ಫ್ಯಾಮಿಲಿ ಟೋಟಲ್ ಡಿಸ್ಟರ್ಬೆನ್ಸ್ ಅಲ್ಲೇ ಇದೆ. ಸೊ ಸ್ವಂತ ಹಸ್ಬೆಂಡ್ ತೀರ್ಕೊಂಡಾಗ ಆ ಹೆಣ್ಮಗಳ ಪರಿಸ್ಥಿತಿ ಯಾವ ತರ ಇರ್ಬೇಕು. ಮತ್ತೆ 2 ವರ್ಷ ಮಗು ಬೇರೆ ಇದೆ, ಆಚೆ ಕೆಲಸ ಮಾಡೋಕ್ಕೂ ಆಗಲ್ಲ. ಒಟ್ಟಾರೆ ಅಂದ್ರೆ ಏನ್ ಮಾಡಕ್ಕೂ ತೋಚಲ್ಲ ಈ ಸ್ಥಿತಿಯಲ್ಲಿ. ಸೊ ನನ್ಗೆ ಕಾಮೆಂಟ್ ಮಾಡಿದ್ರು ಅವರು. ಆ ಕಾಮೆಂಟ್ಗೆ ನಾನು ಒಂದು 6 ತರದ ಆಪ್ಷನ್ಸ್ ಸೆಲೆಕ್ಟ್ ಮಾಡಿದೀನಿ. ಅದ್ರಲ್ಲಿ ನಾವೇನ್ ಬಂಡವಾಳ ಹಾಕಂಗಿಲ್ಲ. ಸ್ವಲ್ಪ ಹಾಕಿರೋ ಒಂದು 10, 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ವರೆಗೆ ಬಂಡವಾಳ ಹಾಕೋಂಥದ್ದು ಬಿಸ್ನೆಸ್ಗಳು ಇದಾವೆ. 6 ಇದಾವೆ. 6ರಲ್ಲಿ ನೀವು ಒಂದ್ ವೇಳೆ ನೀವು ವಿಡಿಯೋ ನೋಡ್ತಾ ಇದ್ರೆ, ಯಾರಾದ್ರೂ ಸಿಂಗಲ್ ಪೇರೆಂಟ್ಸ್ ಆಗ್ಲಿ, ಒಂದು ಸಿಂಗಲ್ ಮದರ್ ಆಗ್ಲಿ, ಮತ್ತೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲಾರ್ದವ್ರಾಗ್ಲಿ, ಕಾಮನ್ ಬಿಸ್ನೆಸ್ ಜಾಸ್ತಿ. ನಾನೇನು ಗೊತ್ತಿಲ್ಲಾರ್ದ ಬಿಸ್ನೆಸ್ ಹೇಳ್ತಾ ಇಲ್ಲ, ನಿಮ್ಗೆ ಗೊತ್ತಿರೋ ಬಿಸ್ನೆಸ್ ಹೇಳ್ತೀನಿ. ಅಂದ್ರೆ ನಿಮ್ಗೆ ಯೂಸ್ ಆಗ್ಬೋದು ಅನ್ನೋದು ಒಂದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಅದ್ರಲ್ಲಿ ಏನ್ ಬಿಸ್ನೆಸ್ ಅಂತಂದ್ರೆ, ಒಂದು 6 ಬಿಸ್ನೆಸ್ ಕೊನೆವರೆಗೂ ನೋಡ್ರಿ. 6 ಬಿಸ್ನೆಸ್ ನಿಮ್ಗೆ ಯೂಸ್ ಆಗ್ತವೆ. ವಿಡಿಯೋ ಎಂಡ್ ವರ್ಕ್ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಯಾಕಂದ್ರೆ ನಿಮ್ ಲೈಕ್ಲಿಂತ ನನ್ಗ ಉತ್ಸಾಹ ಬರುತ್ತೆ, ನೆಕ್ಸ್ಟ್ ವಿಡಿಯೋ ಮಾಡಕ್ಕೂ ನನ್ಗ ಸ್ವಲ್ಪ ಎನರ್ಜಿ ಬರುತ್ತೆ. ಲೈಕ್ ಮಾಡಿಲ್ಲ ಅಂದ್ರೆ, ಅಯ್ಯೋ ನಾನು ಮಾಡಿದ ವಿಡಿಯೋ ಯಾರಿಗೂ ಇಷ್ಟ ಆಗಿಲ್ಲನೋ, ಸೊ ಅದಕ್ಕೆ ಯಾರು ಲೈಕ್ ಮಾಡಿಲ್ಲ ಅನ್ನೋ ಫೀಲಿಂಗ್ ನನ್ಗೆ ಬಂದ್ಬಿಡುತ್ತೆ. ಸೊ ನಿಮ್ಗೆ ಇಷ್ಟ ಆದ್ರೆ ಕಂಪಲ್ಸರಿ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ 6 ಬಿಸ್ನೆಸ್ ಐಡಿಯಾಸ್ ಏನೇನಿದಾವೆ. ಅಂದ್ರೆ ಒಂದು ಹೆಣ್ಮಗಳು ಮನೆಗೆ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಕೂಡ ಮಾಡಂತ ಬಿಸ್ನೆಸ್ಗಳನ್ನೇ ನಾನು ಹೇಳ್ತೀನಿ. ನೀವು ಲೈಕ್ ಮಾಡಿ. ನಿಮ್ಗೆ ಏನಾರ ಬಿಸ್ನೆಸ್ ಐಡಿಯಾಸ್ ಬೇಕಂದ್ರೆ ನನಗೆ ಕಾಮೆಂಟ್ ಮಾಡ್ರಿ. ನಾನು ಅದನ್ನ ವಿಡಿಯೋ ರೂಪದಲ್ಲಿ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಸರಿನಾ? ಇವಾಗ 6 ಬಿಸ್ನೆಸ್ ಐಡಿಯಾ ಏನಪ್ಪಾ ಅಂತಂದ್ರೆ, ಯಾಕಂದ್ರೆ ನಿಮ್ಗೆ ಒಂದು ವೇಳೆ ಸಿಂಗಲ್ ಮದರ್ ಆಗ್ಲಿ ಅಥವಾ ಆರ್ಥಿಕವಾಗಿ ಸಮಸ್ಯೆಗಳದ್ದು ಹೆಣ್ಮಗಳಾಗ್ಲಿ, ಯಾರೇ ಆಗ್ಲಿ, ಆರ್ಥಿಕಗಳಿಂದ ಬರುತ್ತಾ ಇರೋ ಹೆಣ್ಮಕ್ಳು. ಯಾಕಂದ್ರೆ ಕೆಲವೊಂದ್ ಜನಕ್ಕೆ ಏನಾಗುತ್ತದೆ, ಹಸ್ಬೆಂಡ್ ಇರ್ತಾರೆ, ಬಟ್ ಅಂದ್ರೆ ಕೂಡ ಆರ್ಥಿಕ ಸಮಸ್ಯೆಗಳಿಂದಾನೇ ಮುದ್ದಾಡ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿ. ಯಾಕಂದ್ರೆ ತಂದಿದ ಸಂಪಾದನ ಸರೋಗಲ್ಲ, ಇಬ್ಬರು ಮಾಡಿದ್ರು ಸಾಲ್ತಾ ಇಲ್ಲ. ಈಗ ಈ ಸಿಚುವೇಶನ್ಸ್ ಹಂಗೆ ಇದಾವೆ ಸದ್ಯಕ್ಕೆ. ಆ ತರ ಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕಾದ್ರೆ, ನೀವು ಎಜುಕೇಶನ್ ಮಾಡಿದ್ರೆ ಅಟ್ಲೀಸ್ಟ್ 10th ವರೆಗೂ ಓದಿದ್ರೆ, ನೀವೊಂದು 5ನೇ ಕ್ಲಾಸ್ ವರೆಗೂ ಟ್ಯೂಷನ್ಸ್ ಹೇಳ್ಬೋದು. ನೀವು 7ನೇ ಕ್ಲಾಸ್ ಓದಿದ್ರೆ ಕೂಡ ಒಂದು 4-5ನೇ ಕ್ಲಾಸ್ ವರೆಗೂ ಟ್ಯೂಷನ್ಸ್ ಹೇಳ್ಬೋದು. 7th ಕ್ಲಾಸ್ ಓದಿರುವ ಸಾಕು, 5ನೇ ಕ್ಲಾಸ್ ವರೆಗೆ ನೀವು ಟ್ಯೂಷನ್ಸ್ ಹೇಳ್ಬೋದು. ಯಾಕಂದ್ರೆ ಪ್ರತಿ ಒಂದು ಬುಕ್ ಅಲ್ಲಿ ಫಸ್ಟ್ ಅಲ್ಲಿ ಕ್ವಶನ್ಸ್ ಕೊಟ್ಟಿದ್ರೆ, ಲಾಸ್ಟ್ ಅಲ್ಲಿ ಬುಕ್ ಎಂಡಿಂಗ್ ಅಲ್ಲಿ ಆನ್ಸರ್ಸ್ ಕೊಟ್ಟಿರ್ತಾರೆ. ಇಲ್ಲ ಒಂದು ಗೈಡ್ ತಗೊಂಡು ಕೂಡ ನಾವು ಅದರಲ್ಲಿ ಸರ್ಚ್ ಮಾಡಿ ಕೂಡ ನಾವು ಟ್ಯೂಷನ್ಸ್ ಹೇಳ್ಬೋದು. ಇದ್ರಲ್ಲಿ ಏನು ಬಂಡವಾಳ ಹಾಕಂತದ್ದು ಏನಿಲ್ಲ. ನೀವು ಈ ತರ 7ನೇ ಕ್ಲಾಸ್ ಹೋದ್ರೆ 5ನೇ ಕ್ಲಾಸ್ ಒಳಗಡೆ, 10th ಹೋದ್ರೆ ಕೂಡ 5ನೇ ಕ್ಲಾಸ್ ಒಳಗಡೆ ನಿಮ್ಗೆ ಎಜುಕೇಶನ್ ಎಲ್ಲಿವರೆಗೂ ಮಾಡಿದ್ರು ಅದ್ರ ಪರ್ಪಸ್ ಅದರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ಟ್ಯೂಷನ್ಸ್ ನ ಹೇಳ್ಕೋಬಹುದು. ಯಾಕಂದ್ರೆ ಇದೊಂದು ಐಡಿಯಾ ನಿಮ್ಗೆ. ಯಾಕಂದ್ರೆ ಮನೆಗಿದ್ದು ನಾನು ಏನ್ ಮಾಡ್ಬೇಕು ಅನ್ನೋದು ಥಿಂಕಿಂಗ್ ಬೇಡ. ಏನೋ ಒಂದ್ ಮಾಡ್ರಿ, ಯಾವಾಗ್ಲೂ ಬಿಸಿ ಇರಕ್ಕೆ ಪ್ರಯತ್ನ ಮಾಡಿ. ಒಂದನೇದು ಟ್ಯೂಷನ್ಸ್ ನೀವು ಅಟೆಂಡ್ ಮಾಡ್ಬೋದು. ಅದ್ ಎಷ್ಟೇ ಬರ್ಲಿ, ಅದ್ ಇನ್ಕಮ್ ಸ್ಟಾರ್ಟ್ ಆಗೋದ್ ನೋಡ್ಬೇಕು. ನನಗೆ ಇಷ್ಟೇ ಕೊಡ್ತಾರೆ ಅಷ್ಟೇ ಕೊಡ್ತಾರೆ ಅನ್ನೋದು ಕ್ವಶನ್ ಬೇಡ. ಎಷ್ಟೇ ಕೊಡ್ಲಿ, ಒಟ್ಟಾರೆ ನೀವು ಬಿಸಿ ಇರ್ತೀರಾ, ನಿಮ್ ಮೈಂಡ್ ಬಿಸಿ ಇರುತ್ತೆ, ಮತ್ತೆ ನಿಮ್ಗೂ ಸ್ವಲ್ಪ ಇನ್ಕಮ್ ಬರಕ ಸ್ಟಾರ್ಟ್ ಆಗುತ್ತೆ, ಸರಿನಾ? ಇದು ಒಂದು ಫಸ್ಟ್ ಐಡಿಯಾ. ಅಂದ್ರೆ ಯಾವ್ದು ಕಡಿಮೆ ಆ ಲೆಕ್ಕ ಹಾಕಕ್ ಹೋಗ್ಬೇಡ್ರೆ. ಟ್ಯೂಷನ್ ಅಯ್ಯೋ ನಮ್ಗೆಲ್ಲ ಗೊತ್ತಿದೆ ಅನ್ನೋದು ಕ್ವಶನ್ ಬೇಡ. ಯಾಕಂದ್ರೆ ಯಾವುದೇ ಕೂಡ ನಾನು ಏನು ನನ್ನ ಲೈಫಲ್ಲಿ ಏನ್ ಅನುಭವ ಆಗಿದೆ ನಿಮ್ಗೆ, ನಾನು ಏನ್ ಮಾಡಿದನ ನಿಮ್ಗೆ ಅದನ್ನೇ ಹೇಳ್ತಾ ಇದೀನಿ. ನಾನು ಒಂದ್ ಟೈಮಲ್ಲಿ ನಾನು ಓದಿರೋದು ಕಡಿಮೆ, ಬಟ್ ನಾ ಹೇಳಿದ ಜಾಸ್ತಿ. ಒಂದ್ ಟೈಮಲ್ಲಿ ನಾನು ಹೇಳ್ಬೇಕಾದ್ರೆ ನಂದು ಹೇಳ್ತೀನಿ ನಾನು ನಿಮ್ಗೆ, ಬಟ್ ಇವಾಗ ಬೇಡ. ಇವಾಗ ಏನ್ ಹೇಳ್ತಾ ಇದ್ದಂದ್ರೆ, ನೀವು ಟ್ಯೂಷನ್ಸ್ ಹೇಳ್ಬೋದು. ಇದೊಂದು ಇನ್ಕಮ್ ಮಾಡ್ಕೋಬಹುದು ನೀವು. ಸ್ವಲ್ಪ ಜಾಸ್ತಿ ಇನ್ಕಮ್ ಅಂತ ಏನಿಲ್ಲ, ಒಂದ್ 10 ರೂಪಾಯಿ ಹೊರಗಡೆ ಬಂದ್ರೆ ಕೂಡ ಇನ್ಕಮ್ ಆಗುತ್ತೆ.
ಸೊ ಇದನ್ನ ಸ್ವಲ್ಪ ನಿಮ್ಮ ಮೈಂಡ್ ಬ್ಯುಸಿ ಆಗುತ್ತೆ, ಮಕ್ಕಳ ಜೊತೆಗೆ ನಿಮ್ದು ಸ್ವಲ್ಪ ಮೈಂಡ್ ಉಲ್ಲಾಸ ಆಗುತ್ತೆ, ಟ್ಯೂಷನ್ಸ್ ಮಾಡ್ಕೋಬಹುದು. ಸೆಕೆಂಡ್ ಥಿಂಕಿಂಗ್ ಬಂದ್ಬಿಟ್ಟು ನಿಮ್ಗೆ ಟೈಲರಿಂಗ್ ಕ್ಲಾಸಸ್. ನಿಮ್ಗೆ ಟೈಲರಿಂಗ್ ಬಂದಿರುತ್ತೆ, ಬ್ಲೌಸ್ ಕಟಿಂಗ್ ಬರುತ್ತೆ, ಮತ್ತೆ ಅಥವಾ ನೀವ್ ಏನಾದ್ರು ಪ್ರೊಫೆಷನಲ್ ಆಗಿದ್ರ ಅಂದ್ರೆ ನೀವು ಬೇಸಿಕ್ ನಾಲೆಜ್ ಇದೆಯಾ, ಬೇಸಿಕ್ ನಾಲೆಜ್ ನ ಯೂಸ್ ಮಾಡ್ಕೊಂಡು ಕೂಡ ಬ್ಲೌಸ್ ಕಟಿಂಗ್ ನ ಹೇಳ್ಕೊಡ್ಬೋದು. ಬ್ಲೌಸ್ ಕಟಿಂಗು ಟೈಲರಿಂಗ್ ಕ್ಲಾಸಸ್ ನಿಮ್ಗೆ ಬಂದಿಲ್ಲ ಅಂದ್ರೆ ಒಂದು 6 ಮಂತ್ ನೀವು ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ, ಇಲ್ಲ ನೀವು ನಾರ್ಮಲ್ ಆಗಿ ಟೈಲರ್ ಶಾಪ್ಗಳಲ್ಲಿ ಹೋಗಿ ನೋಡಿ ಕೂಡ ನೀವು ಟೈಲರ್ ಕೋಚಿಂಗ್ ಸೆಂಟರ್ ನ ಸ್ಟಾರ್ಟ್ ಮಾಡ್ಬೋದು. ಅದ್ರಲ್ಲಿ ಏನು ಬಂಡವಾಳ ಹಾಕಂಗಿಲ್ಲ. ನಿಮ್ಗೊಂದು ಮಿಷಿನ್ ಇದ್ರೆ ಸಾಕು, ಒಂದೇ ಮಿಷಿನ್, ಜಾಸ್ತಿ ಏನು ಬೇಡ. ಅದ್ರಲ್ಲಿ ಒಂದು ಮಿಷಿನ್ ಇದ್ರೆ ಕೂಡ ನೀವು ಟೈಲರಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಬಹುದು. ಇದನ್ನ ನಾನು ಮಾಡಿದ್ದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ಟ್ಯೂಷನ್ ನಾನು ಮಾಡಿದ್ದೆ, ನಿಮ್ಗೂ ಹೇಳಿದ್ದೀನಿ. ಟೈಲರಿಂಗ್ ಕ್ಲಾಸಸ್ ನಾನು ಮಾಡಿದ್ದೀನಿ, ನಿಮ್ಗೂ ಹೇಳ್ತಾ ಇದ್ದೀನಿ. ನಾನು ಏನ್ ಮಾಡಿ ಇಲ್ಲಿ ತನ ಬಂದಿದ್ನು ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ. ಮಾಡ್ಲಾರ್ದಂತೂ ಯಾವ್ದು ಹೇಳ್ತಾ ಇಲ್ಲ, ಸರಿನಾ? ಟೈಲರಿಂಗ್ ಕೋಚಿಂಗ್ ಸೆಂಟರ್ ನಂತ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಗೆ ಬಂದಿರೋ ವಿದ್ಯೆನ 4 ಜನಕ್ಕೆ ಹಂಚೋದು. ಅದು ಎಜುಕೇಶನ್ ಹಂಚೋದು, ಇದನ್ನು ಎಜುಕೇಶನ್, ಇದು ಟೈಲರಿಂಗ್. ಇದನ್ನ ಕೂಡ ನೀವು ಬೇರೆಯವರಿಗೆ ಹೇಳ್ಕೊಟ್ಟು ಇದರಲ್ಲಿ ಕೂಡ ಸ್ವಲ್ಪ ಸಂಪಾದನೆ ಮಾಡ್ಬೋದು. ಅಮೌಂಟ್ ನ ನೀವು ಸ್ವಲ್ಪ ಬಿಸಿ ಇರೋ ಕೂಡ ಆಗುತ್ತೆ, ಸರಿನಾ? 2ನೇದು. ಇನ್ನು ಮೂರನೇದು ಏನಪ್ಪಾ ಅಂತಂದ್ರೆ, ನಿಮ್ಗೆ ಇವಾಗಿನ ಹುಡುಗರಿಗೆ ಏನಾಯ್ತಂದ್ರೆ ಸೀರೆ ಉಡಗೆ ಬರಲ್ಲ, ತುಂಬಾ ಸೀರೆ ಉಡಕ್ಕೆ ಬರಲ್ಲ. ಆ ಜನಗಳಿಗೆ ಸಾರಿ ಪ್ಲೇಟಿಂಗ್ ಅಂದ್ರೆ ಸೀರೆನ ಅವ್ರು ವೆಸ್ಟ್ ಮೆಜರ್ಮೆಂಟ್ ತಗೊಂಡು ಪಲ್ಲು ಎಷ್ಟು ಬಿಡ್ಬೇಕು ನೋಡ್ಕೊಂಡು ಅದನ್ನ ಅಷ್ಟು ಬಿಟ್ಬಿಟ್ಟು ಒಂದು 2.5 ಅಷ್ಟು ಮೀಟರ್ ಅಷ್ಟು ಪಲ್ಲು ಬಿಡ್ಬೇಕು. ವೆಸ್ಟ್ ಒಂದು 20 ಅಂದ್ರೆ ಯಾವ ಡಿಪೆಂಡ್ ಅಪೋ ವೆಸ್ಟ್ ಮೇಲೆ ಡಿಪೆಂಡ್ ಇರುತ್ತೆ. 20 ಇರುತ್ತೆ, 25 ಇರುತ್ತೆ, 18 ಇರುತ್ತೆ. ಈ ತರ ವೆಸ್ಟ್ ಮೆಜರ್ಮೆಂಟ್ ತಗೊಂಡು ಮಿಕ್ಕಿದನ್ನ ಎಲ್ಲಾ ಸಾರಿನ ಫ್ಲೀಟಿಂಗ್ ಹಾಕಿ ಆ ಫ್ಲೀಟಿಂಗ್ ನ ನೀಟಾಗಿ ಪಿನ್ ಅಪ್ ಮಾಡಿ ಐರನ್ ಮಾಡಿಕೊಟ್ಟು ಸಾರಿ ಫ್ಲೀಟಿಂಗ್ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ತುಂಬಾ ಸರ್ಚ್ ಮಾಡ್ಬೋದು ನೀವು. ಆ ತರ ಕೂಡ ನೀವು ಮನೆಗೆ ಇದ್ದು ಕೂಡ ಈ ತರ ಬಿಸ್ನೆಸ್ ಕೂಡ ಮಾಡ್ಕೋಬಹುದು. ಸಾರಿ ಪ್ಲೇಟಿಂಗ್ ಕೂಡ ಒಂದು ಬಿಸ್ನೆಸ್ ಆಗುತ್ತೆ. ನಿಮ್ ಮೈಂಡ್ ಬಿಸಿ ಇರಕ್ಕೆ, ನಿಮ್ಗೂ ಸ್ವಲ್ಪ ಸಂಪಾದನೆ ಮಾಡಕ್ಕೆ ಅನುಕೂಲ ಆಗುತ್ತೆ. 3ನೇದು ಇದಾಯ್ತಲ್ಲ. 4ನೇದು ಬಿಸ್ನೆಸ್ ಐಡಿಯಾ ಏನಪ್ಪಾ ಅಂತಂದ್ರೆ ಮೆಹಂದಿ ಡಿಸೈನ್ಸ್ ಬರುತ್ತಾ ನಿಮ್ಗೆ? ಮೆಹಂದಿ ಡಿಸೈನ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಎಲ್ಲೆಲ್ಲಿ ಹೇಳ್ತೀರಾ ಅಂತಂದ್ರೆ, ಎಲ್ಲೆಲ್ಲಿ ಮ್ಯಾರೇಜ್ ಆಗುತ್ತಲ್ಲ, ಅವರು ಇನ್ವಿಟಿಂಗ್ ನಿಮ್ಗೆ ಕಾರ್ಡ್ಸ್ ಕೊಡ್ತಾರಲ್ಲ, ಅವಲ್ಲಿ ಅಂದ್ರೆ ಮ್ಯಾರೇಜ್ ಸೀಸನ್ ಅಲ್ಲಿ ಮಾತ್ರ ಇದು ಯೂಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ ಅನ್ಬೋದು ಇದನ್ನ, ಆದ್ರೆ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಒಂದು ಮೆಹಂದಿ ಡಿಸೈನ್ ಕೂಡ ಹೇಳ್ತಾ ಇದೀನಿ. ಮೆಹಂದಿ ಡಿಸೈನ್ ಕೂಡ ಮಾಡಿ ನೀವು ಇದ್ರಲ್ಲಿ ಕೂಡ ಸಂಪಾದನೆ ಮಾಡಬಹುದು. ಮೆಹಂದಿ ಡಿಸೈನ್ ಅಲ್ಲಿ ಜಾಸ್ತಿ ಸಂಪಾದನೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೂಡ, ಮೆಹಂದಿ ಡಿಸೈನ್ ಇಲ್ಲ ಅಂದ್ರೆ ಕೂಡ ನೀವು ಹೇಳ್ಕೊಟ್ರೆ ಕೂಡ ಮೆಹಂದಿ ಡಿಸೈನ್ ಅಲ್ಲಿ ಕೂಡ ನಿಮ್ಗೆ ಸಂಪಾದನೆ ಆಗುತ್ತೆ. ಅಂದ್ರೆ ಅದು ಕೂಡ ಒಂದು ಕೋಚಿಂಗ್. ಮೆಹಂದಿ ಡಿಸೈನ್ ಕೂಡ ಸುಮ್ನೆ ಯಾರು ಹೇಳ್ಕೊಳಲ್ಲ, ಅದು ಕೂಡ ಅಮೌಂಟ್ ತಗೊಂಡೆ ಮೆಹಂದಿ ಡಿಸೈನ್ಸ್ ಇಲ್ಲಿ ಹೇಳ್ಕೊಡೋದಾಗುತ್ತೆ ಅಂತ ಒಂದು ಬೋರ್ಡ್ ಇಟ್ಕೊಂಡ್ರೆ, ಇದು ಒಂದೇ ಇಡಬೇಡ್ರಿ. ಮೆಹಂದಿ ಡಿಸೈನ್ ಹೇಳ್ಕೊಡ್ತೀವಿ, ಮತ್ತೆ ಟೈಲರಿಂಗ್ ಕ್ಲಾಸಸ್ ಹೇಳ್ಕೊಡ್ತೀವಿ, ಮತ್ತೆ ಸಾರಿ ಪ್ಲೇಟಿಂಗ್ ಹೇಳ್ಕೊಡ್ತೀವಿ. ಈ ತರ ನೀವು ಕೋಚಿಂಗ್ ಸೆಂಟರ್ ನ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಇದರಲ್ಲಿ ಕೂಡ ನೀವು ದುಡ್ಡನ್ನ ಸಂಪಾದನೆ ಮಾಡಬಹುದು. ಇದು 4ನೇದು ಆಯ್ತು. 5ನೇದು ಏನಂತಂದ್ರೆ, ಸೀರೆಗಳಿಗೆ ಕುಚ್ಚು ಕಟ್ತೀವಲ್ಲ, ಸೀರೆ ಕುಚ್ಚುಲಿಂದ ಕೂಡ ತುಂಬಾ ಅಮೌಂಟ್ ನ ಅರ್ನ್ ಮಾಡಬಹುದು. ಒಂದು ಸೀರೆಗೆ ಬಂದ್ಬಿಟ್ಟು ಇವಾಗ ಕುಚ್ಚು ಹಾಕೋರು 250 ಇಲ್ಲ 200 ತಗೊಂತಾ ಇದ್ರೆ, ಆತರ ಒಂದ್ 2-3 ಸೀರೆ ಕೂಡ ನಿಮ್ಗೆ ಸಿಕ್ಕಿದ್ರೆ ಕೂಡ ದಿನಾಗ ನಿಮ್ಗೆ ಇಷ್ಟ ಅಂತ ಸಂಪಾದನೆ ಮಾಡಬಹುದು. ಅಂದ್ರೆ ಇದರಲ್ಲಿ ಯಾವುದು ನೀವ್ ಹೇಳ್ತೀರಾ ನಮ್ಗೆ ಈಸಿ ಎಲ್ಲ ಮಾಡಕ್ಕೆ ಕಷ್ಟ ಆಗುತ್ತೆ ಅನ್ಬೇಡಿ. ಯಾಕಂದ್ರೆ ಪ್ರಯತ್ನ ಮಾಡಿದ್ರೆ ಎಲ್ಲ ಈಸಿನೇ ಇದೆ. ಸೀರೆ ಕುಚ್ಚು ಕೂಡ ಏನ್ ಕಡಿಮೆ ಇಲ್ಲ. ಒಂದ್ 4-5 ಅಂಗಡಿ ಇಟ್ಕೊಂಡ್ರೆ ಒಂದ್ ಅಂಗಡಿಲಿಂತಾನೆ ನಿಮ್ಗೆ 1-2 ಸೀರೆ 3 ಸೀರೆ ಸಿಗ್ತವೆ ಡೈಲಿ ಕನ್ಫರ್ಮ್ ಆಗಿ. ಸೀಸನ್ ಅಲ್ಲಿ ಸಿಗುತ್ತೆ, ಇದು ಅನ್ಸೀಸನ್ ಅಲ್ಲಿ ಕೂಡ ಸಿಗುತ್ತೆ. ಇದು ಯಾಕಂದ್ರೆ ಮ್ಯಾರೇಜ್ ಆದ್ಮೇಲೆ ಪ್ರೆಗ್ನೆನ್ಸಿ ಆದ್ಮೇಲೆ ಮತ್ತೆ ಮಕ್ಕಳ ಜೋಳ, ಈ ತರ ಕಾರಣಗಳು ಇರ್ತವೆ. ಸೊ ಆ ಕಾರಣಗಳಿಗೆಲ್ಲಾನು ನಿಮ್ಗೆ ಸೀರೆ ಕುಚ್ಚು ಸಿಗುತ್ತೆ. ಇದೊಂದು ಕೂಡ ನೀವು ಓನ್ ಆಗಿ ಸೀರೆ ಕುಚ್ಚು ಬಿಸ್ನೆಸ್ ಕೂಡ ಅದ್ರ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಅಂದ್ರೆ ನಿಮ್ಗ ನೀವು ಟೈಮ್ ವೇಸ್ಟ್ ಆಗ್ಲಾರ್ದಂಗ ಯಾವ್ದೋ ₹1 ನಿಮ್ಗೆ ಸಂಪಾದನೆ ಮಾಡ್ತೀವಿ, ನಮ್ಗೆ ಇದ್ರಲಿಂತ ನಮ್ಗೆ ದುಡ್ಡು ಬರುತ್ತೆ ಅನ್ನೋ ಆಲೋಚನೆ ಬಂತು ಅಂದ್ರೆ ಅದ್ರಲ್ಲಿ ಕೂಡ ನೀವು ಇದೇ ಸೀರೆ ಕುಚ್ಚು ಹಾಕಿ ಕೂಡ ನೀವು ಸಂಪಾದನೆ ಮಾಡ್ಬೋದು. ಇನ್ನ ಫೈನಲ್ ಆಗಿ ನಾನ್ ಮಾಡಲ್ಲ, ನನ್ಗ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಪಾಪು ನೋಡ್ಕೊಂಡೇ ಇರ್ತೀನಿ. ಯಾಕಂದ್ರೆ ಕೆಲವೊಂದ್ ಜನ ಮೈಂಡ್ ಏನಾಗುತ್ತೆ ಅಂದ್ರೆ ಫುಲ್ ಕಂಪ್ಲೀಟ್ಲಿ ಡೆತ್ ಆಗಿರುತ್ತೆ. ಯಾಕಂದ್ರೆ ಮನ್ಸು ಇರ್ತಾರೆ, ಮೈಂಡ್ ಎಲ್ಲೋ ಇರುತ್ತೆ. ನಾ ಏನ್ ಮಾಡ್ಬೇಕು ನನ್ಗೆ ಗೊತ್ತಿಲ್ಲ, ತೋರಿಸ್ತಾ ಇಲ್ಲ, ಏನ್ ಮಾಡೋದ ಗೊತ್ತಲ್ಲ. ಆದ್ರೆ ಅವ್ರ ಮಕ್ಕಳು ನೋಡ್ಕೊಂತ ಇರ್ತಾರಲ್ಲ, ಮಕ್ಕಳಿದ್ರೆ ಈಗ 2 years ಬೇಬಿ ಇದೆಯಲ್ಲ, ನಿಮ್ಗೆ ಕೂಡ ಹೇಳ್ತಾ ಇದೀನಿ. 2 years ಬೇಬಿ ನೀವು ನೋಡ್ಕೊಂತ ಇದ್ರೆ ಅದೇ ತರ ನೀವೊಂದು ಬೇಬಿ ಕೇರ್ ಸೆಂಟರ್ ನ ಓಪನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ ಮಕ್ಕಳ ಜೊತೆಗೆ ಇನ್ನ 4 ಜನ ಮಕ್ಕಳು ಬಂದು ಸೇರ್ತವೆ. ಒಂದು ಮಗುಗೆ ಇಷ್ಟಂತ ಅಮೌಂಟ್ ನೀವು ತಗೋಬಹುದು. ಅದ್ರಲ್ಲಿ ಕೂಡ ನಿಮ್ಗೆ ಸಂಪಾದನೆ ಮಾಡ್ಕೋಬಹುದು. ಒಂದು ಟೈಲರಿಂಗ್ ಮಾಡಿ ಜೀವನ ಮಾಡ್ಬೇಕಂತ ಏನೂ ಇಲ್ಲ. ಜೀವನ ಮಾಡ್ಬೇಕಾದ್ರೆ ಎಷ್ಟೋ ಹಲವಾರು
ಹ್ಮ್ ದಾರಿಗಳಿದಾವೆ. ಬಟ್ ಮಾಡ್ಬೇಕು ನಾವ್ ಅಷ್ಟೇ. ನಾವ್ ಮಾಡಕ್ ನಿಂತ್ಕೊಂಡ್ರೆ ನಮ್ಗೆ ಎಷ್ಟು ಐಡಿಯಾಗಳು ಬರ್ತವೆ. ನಾವ್ ಮಾಡ್ಬೇಕಷ್ಟೇ. ಇದ್ರಲ್ಲಿ ನಾನು ಒಂದು ಬೇಬಿ ಕೇರ್ ಸೆಂಟರ್ ಒಂದು ಮಾಡಿಲ್ಲ, ಆಮೇಲೆ ಮೆಹಂದಿ ಡಿಸೈನ್ ಒಂದು ಮಾಡಿಲ್ಲ, ಮಿಕ್ಕಿದೆಲ್ಲಾನು ನಾನು ಮಾಡಿದ್ದೀನಿ. ಸೊ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ನಾನಾದ್ರೆ ಟ್ಯೂಷನ್ಸ್ ಹೇಳಿದೀನಿ ನನ್ನ ಲೈಫ್ ಅಲ್ಲಿ. ನಾನು ಒಂದ್ ವೇಳೆ ನನಗೆ ಈ ವಿದ್ಯೆ ನನ್ನ ಹತ್ರ ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಇವತ್ತು ಯಾವ ತರ ಇರ್ತದೆ ನನ್ಗೂ ಗೊತ್ತಿಲ್ಲ. ಯಾಕಂದ್ರೆ ನನ್ಗ ನಾನು ಲೈಫೇ ಒಂಥರ ನಂದು ಏನಂತಾರ ಫೈಟ್ ಲೈಫ್, ತುಂಬಾ ಫೈಟ್ ಮಾಡಿದ್ದೀನಿ ನಾನು. ಸೊ ಅದ್ರಲ್ಲಿ ನಾನು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ಲೈಫ್ ಅಲ್ಲಿ ನಾವೇನು, ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನಮ್ಗೆ ಏನ್ ಮಾಡೋದಂತ ತೋರಿಸ್ತಾ ಇಲ್ಲ, ನಾವ್ ಏನ್ ಮಾಡ್ಬೇಕು, ಇವೆಲ್ಲ ಕ್ವಶನ್ ಮಾರ್ಕ್ಸ್ ತುಂಬಾ ಇರ್ತವೆ ಜನಗಳಿಗೆ, ಲೇಡೀಸಿಗೆ, ಮೇನ್ ಇಂಪಾರ್ಟೆಂಟ್ ಲೇಡೀಸ್ಗೆ. ನಾನು ಕೂಡ ಸಫರ್ ಆಗಿದ್ದೀನಿ. ನನ್ನ ಲೈಫಲ್ಲಿ ತುಂಬಾ ನಾನು ಸಫರ್ ಆಗಿದ್ದೀನಿ. ನನ್ಗೆ ಈ ಮಿಷಿನ್ ಹೆಲ್ಪ್ ಇಲ್ಲ. ಇವತ್ತೊಂದು ಮಿಷಿನ್ ನಾನು ಕಲ್ತಿರ್ಲಿಲ್ಲ ಅಂದ್ರೆ ನನ್ನ ಲೈಫ್ ಇನ್ನ ಏನೇನ್ ಆಗ್ತಿತ್ತು ಗೊತ್ತಿಲ್ಲ. ಇವತ್ತೊಂದು ಸ್ಟ್ಯಾಂಡರ್ಡ್ ಆಗಿ ನಿಂತಿದ್ದೀನಿ ಅಂದ್ರೆ ಈ ಮಿಷಿನ್ ಇಂತಾನೆ ಟೈಲರಿಂಗ್ ಕಲ್ತಿನಲ್ಲ, ಅದ್ರ ಪುಣ್ಯನೇ ನನ್ಗೂ ಇವತ್ತೊಂದು ಒಂದು ಟೈಮ್ಗೆ ನಾನು ಊಟ ಮಾಡ್ತೀನಿ ಅಂದ್ರೆ ಕೂಡ ನಂದು ಮಿಷಿನೇ ಪುಣ್ಯ ಅನ್ಕೋಬೇಕು ನಾನು. ಆ ತರ ಲೈಫ್ ನಾನು ಲೀಡ್ ಮಾಡ್ಕೊತ ಬಂದಿದ್ದೀನಿ. ನೀವು ಮಾಡ್ಬೇಕಂದ್ರೆ ಕೆಲ್ಸಗಳು ತುಂಬಾ ಇದಾವೆ. ಯಾವ್ದೋ ಒಂದು ನಿಮ್ ಟೈಮ್ಗೆ ನಿಮ್ ಪಾಪನ್ ನೋಡ್ಕೊಂತ ನಿಮ್ಗೊಂದು ಬೇಬಿ ಕೇರ್ ಸೆಂಟರ್ ಅಂತ ಹೇಳಿದ್ನಲ್ಲ, ಬೇಬಿ ಕೇರ್ ಸೆಂಟರ್ ಕೂಡ ನೀವು ಸ್ಟಾರ್ಟ್ ಮಾಡ್ಕೊಂಡು ನಿಮ್ ಮಕ್ಕಳ ಜೊತೆಗೆ, ನಿಮ್ಮ ಮಗು ಜೊತೆಗೆ ಇನ್ನೂ 4 ಮಕ್ಕಳನ್ನ ಸೇರಿಸ್ಕೊಂಡು ಕೂಡ ನೀವು ತಿಂಗಳಿಗೆ ಇಷ್ಟು ದುಡ್ಡು ಅಂತ ಸಂಪಾದನೆ ಮಾಡ್ಬೋದು. ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಪ್ರಯತ್ನ ಮಾಡಿ ನಿಮ್ಗೆ ಒಂದು ಬಿಸ್ನೆಸ್ ಇನ್ನ ನಮ್ಗೆ ಇದು ಕಂಫರ್ಟ್ ಆಗಿಲ್ಲ, ಬೇರೆ ಬಿಸ್ನೆಸ್ ಐಡಿಯಾ ಅಂದ್ರೆ ನನ್ಗೆ ಏನಂತ ತೋರಿಸಿದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ. ಬಟ್ ನನಗ ಅನುಕೂಲವಾಗಿ ಏನ್ ಬಂಡವಾಳ ಹಾಕ್ಲಾರ್ದಂತ ಬಿಸ್ನೆಸ್ಗಳು ನಾನು ನಿಮ್ಗೆ ಹೇಳಿದೀನಿ. ನೀವ್ ನೋಡ್ರಿ, ಒಂದು ಆಲೋಚನೆ ಮಾಡಿ ಒಟ್ಟಾರೆ ನೀವು ಸುಮ್ಮನೆ ಕೂತ್ಕೊಳ್ಳಕ ಪ್ರಯತ್ನ ಮಾಡ್ಬೇಡ್ರಿ. ಏನೋ ಒಂದು ಮಾಡಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಏನೋ ಒಂದು ಕೆಲಸ ಮಾಡ್ತಿದ್ರೆ ಮೈಂಡ್ ಅನ್ಬೋದು ಕೆಲಸದಲ್ಲಿ ಹೋಗ್ಬಿಡುತ್ತೆ. ಸೊ ನಮ್ಗೆ ಆಲೋಚನೆಗಳು ಸ್ವಲ್ಪ ಕಡಿಮೆ ಆಗ್ತವೆ, ನಮ್ಮ ಮಾನಸಿಕವಾಗೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಿವಿ. ಯಾಕಂದ್ರೆ ಯಾವ್ದೋ ಒಂದು ನಾವು ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ನಮ್ಗೆ ದುಡ್ಡು ಬರಕ್ ಸ್ಟಾರ್ಟ್ ಆದ್ರೆ ದುಡ್ಡು ಬರೋದ್ರಲ್ಲಿಂದ ಸ್ವಲ್ಪ ಮತ್ತೆ ನಾವು ಕೆಲಸ ಮಾಡ್ತಿದ್ರೆ ಸ್ವಲ್ಪ ಉಲ್ಲಾಸ, ದುಡ್ಡು ನೋಡೋದು ಸ್ವಲ್ಪ ಉಲ್ಲಾಸ ಆಗಿ ನಾವು ಯಾವ್ದೋ ಒಂದು ಕೆಲಸದಲ್ಲಿ ಇದಾಗ್ಬಿಟ್ರೆ ನಮ್ಮ ಮೈಂಡ್ ಸ್ವಲ್ಪ ಡೈವರ್ಟ್ ಆಗಿ ನಾವು ಆರಾಮ್ ಇರ್ಬೋದು ಅಂತ ನನ್ನ ಆಲೋಚನೆ. ನೀವು ನೋಡ್ರಿ, ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.